ಶಾಲೆ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳು ಈ ಭಾಗದಲ್ಲಿ ನಡೀತಾ ಇದೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಪ್ರಮುಖವಾಗಿ ಮದ್ಯದ ಪ್ಯಾಕೆಟು, ಗುಟ್ಕಾ, ಸಿಗರೇಟ್ ಪ್ಯಾಕೆಟು ಮತ್ತೆ ಕುಡುಕರು, ಪುಂಡ ಪೋಖ್ರಿಗಳ ಅಡ್ಡೆ ಆಗಿದೆಯಂತೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮುತ್ತೂರು ಗ್ರಾಮದ ಪ್ಲಾಟ್ ಕಿರಿಯ ಪ್ರಾಥಮಿಕ ಶಾಲೆ. ಪಾರ್ಟಿ ಮಾಡಿ ಅಲ್ಲೇ ಬಿಯರ್ ಬಾಟ್ಲು, ಸಿಗರೇಟ್ ಪ್ಯಾಕೆಟ್ ಅನ್ನ ಬಿಸಾಕಿ ಹೋಗೋ ಪುಂಡರ ಕಾಟ ಹೆಚ್ಚಾಗಿದೆಯಂತೆ. ಶಾಲೆಯ ಹಿಂದೆನೆ 150 ಎಕರೆ ಬೃಹತ್ ಕೆರೆ ಇದ್ದು ಸರಿಯಾದ ತಡೆಗೋಡೆ ಕೂಡ ಇಲ್ಲ, ಕಾಂಪೌಂಡ್ ಕೂಡ ಇಲ್ಲ. ಶಾಲೆ ಹಿಂದೆ ಬೃಹತ್ ಕೆರೆ ಇದ್ರೂ ಒಂದು ಕಾಂಪೌಂಡ್ ಇಲ್ವಂತೆ. 1ರಿಂದ 5ನೇ ತರಗತಿವರೆಗೆ 38 ವಿದ್ಯಾರ್ಥಿಗಳು ಇದರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಹಿಂದೆ ಬಲಿಗಾಗಿ ಕಾಯ್ತಾ ಇದೆ ಬೃಹತ್ ಕೆರೆ ಅಂತ ಕೇಳಿ ಬರ್ತಾ ಇದೆ ಮಾಹಿತಿ. ಆಟ ಆಡೋದಕ್ಕಾಗಲ್ಲ, ಕಾಲಲ್ಲೇ ಬಿಯರ್ ಬಾಟ್ಲಿಗಳು ಕಾಲ್ ಬುಡದಲ್ಲೇ ಇರ್ತವೆ. ಸಂಜೆ ಇಲ್ಲಿ ಬಂದು ಪಾರ್ಟಿ ಮಾಡಿ ಹೋಗ್ತಾರೆ. ಎಷ್ಟೇ ಇಲ್ಲಿ ಸಮಸ್ಯೆಯನ್ನು ಪೊಲೀಸರಿಗೆ ಮುಟ್ಟಿಸೋ ಪ್ರಯತ್ನ ಮಾಡಿದ್ರು, ಶಿಕ್ಷಣಾಧಿಕಾರಿಗಳಿಗೆ ಮುಟ್ಟಿಸೋ ಪ್ರಯತ್ನ ಮಾಡಿದ್ರು ಯಾವುದು ಫಲಪ್ರದ ಆಗ್ತಿಲ್ಲ ಅಂತ ಚಿಕ್ಕ ಮಕ್ಕಳು, ಶಿಕ್ಷಕರು ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಮಾಡುತ್ತೆ. ಆದರೆ ಗ್ರಾಮೀಣ ಭಾಗದ ಕೆಲವು ಶಾಲೆಗಳ ಸ್ಥಿತಿ ಅಧೋಗತಿಯಾಗಿರುವಂಥದ್ದು. ಇದೀಗ ನಾನು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹತ್ತಿಮುತ್ತೂರು ಗ್ರಾಮದ ಪ್ಲಾಟ್ನಲ್ಲಿದ್ದೇನೆ. ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ 1ರಿಂದ 5ನೇ ತರಗತಿ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥದ್ದು. ಕೇವಲ ಪ್ಲಾಟ್ ಇರೋ ಕಾರಣಕ್ಕಾಗಿ 36 ವಿದ್ಯಾರ್ಥಿಗಳು 1ರಿಂದ 5ನೇ ತರಗತಿ ಓದ್ತಾ ಇದ್ದಾರೆ. ಆದರೆ ಶಾಲೆ ಒಂದು ರೀತಿ ಮದ್ಯಪ್ರಿಯರ ಅಡ್ಡ ಆಗಿದೆ ಅಂತಲೇ ಹೇಳ್ಬೋದು. ನಾನು ಬಲಭಾಗದಲ್ಲಿ ತೋರಿಸ್ತೇನೆ. ಅಂದರೆ ಒಂದು ಭಾಗದಲ್ಲಿ ಕಾಂಪೌಂಡನ್ನು ಅರ್ಧಮುರ್ಧವಾಗಿ ನಿರ್ಮಾಣ ಮಾಡಲಾಗಿದೆ, ಮತ್ತೊಂದು ಕಡೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಅರ್ಧ ಕಾಮಗಾರಿಯನ್ನು ಮಾಡಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಮಾತ್ರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಿರುವಂಥ ಅಂದರೆ ಈ ಪಕ್ಕಡೆ ಅಂದರೆ ಪ್ಲಾಟ್ನ ಹೊಂದ್ಕೊಂಡು ದೊಡ್ಡದಂತಹ ಬೃಹತ್ 200ಕ್ಕೂ ಅಧಿಕ ಎಕರೆಯಲ್ಲಿರತಕ್ಕಂತಹ ಕೆರೆ ಇರುವಂಥ ಹಿನ್ನೆಲೆಯಲ್ಲಿ ಮಕ್ಕಳ ಜೀವಕ್ಕೆ ಕೂಡ ಅಂದರೆ ಈ ಕಾಂಪೌಂಡನ್ನು ದಾಟಿ ಹೋದರೆ ಕೆರೆಯಲ್ಲಿ ಹೋಗುವಂತಹ ಸಾಧ್ಯತೆ, ಮಕ್ಕಳಿಗೆ ಅಪಾಯ ತಂದಿರುವಂಥದ್ದು. ಹೀಗಾಗಿ ಮದ್ಯಪ್ರಿಯರ ಅಡ್ಡ ಆಗಿರುವಂಥದ್ದು. ಹೀಗಾಗಿ ಬೆಳಗ್ಗೆ ಶಾಲೆಗೆ ಆಗಮಿಸಿದಂಥ ಹುಡುಗರು ಮಕ್ಕಳು ಮದ್ಯದ ಬಾಟ್ಲಿನ ಆರಿಸುವಂತಹ ಪರಿಸ್ಥಿತಿ ಇರುವಂಥದ್ದು. ಮಕ್ಕಳು ಇದ್ದಾರೆ, ನೋಡ್ತಿರ್ಬೋದು ದೃಶ್ಯಗಳಲ್ಲಿ. ಮಕ್ಕಳು ಕೂಡ ಇದೇ ವಾತಾವರಣದಲ್ಲಿ ಒಂದು ಕಡೆ ಬೃಹತ್ ಆಕಾರದಂತಹ ಕೆರೆ ಇರುವುದು, ಅದಕ್ಕೆ ಹೊಂದಿಕೊಂಡೇ ಶಾಲೆಯನ್ನು ಕಟ್ಟಿರುವಂಥದ್ದು. ಹೀಗಾಗಿ ಮಕ್ಕಳು ಕೂಡ ನಿತ್ಯವೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ಮಕ್ಕಳು ಕೂಡ ಪ್ರತಿನಿತ್ಯ ಒಂದು ರೀತಿ ಮದ್ಯದ ಬಾಟ್ಲಿಯ ದರ್ಶನವನ್ನು ಪಡ್ತಿರುವಂಥದ್ದು. ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಬೆಳಗ್ಗೆ ಶಾಲೆ ಬರ್ತಿರಲ್ಲ, ಇಲ್ಲೆಲ್ಲ ಬಾಟ್ಲಿಗಳು ಇರ್ತಾರೆ, ಏನು ನೀವು ಆರಿಸ್ತೀರಿ? ಹೆಂಗೆ ಅದನ್ನ ನಾವು ಆರಿಸ್ತೀವಿ. ಹಾಂ, ನಿಮಗೆಲ್ಲ ನೋಡಿದ್ರೆ ಏನಿಸ್ತದೆ? ಎಲ್ಲ ಗಲೀಜು ಮಾಡಿರ್ತಾರೆ. ಹಾಂ, ಏನೇನು ಹೋಗೋದು ಇರ್ತಾರೆ ಇಲ್ಲೇ? ಸೇರೆ ಬಾಟಲ್, ಬೀರ್ ಬಾಟಲ್. ನಿಮ್ಮ ಶಾಲೆಗೆ ಕಾಂಪೌಂಡ್ ಬೇರೆ ಇಲ್ಲ, ಎಲ್ಲ ಅಡ್ಡಾಡ್ತೀರಿ ನೀವಲ್ಲ? ಇಲ್ಲೇ ಗ್ರೌಂಡ್ನಲ್ಲಿ ಅಡ್ಡಾಡ್ತೀವಿ. ಹಿಂದೆ ಕೆರೆ ಐತಲ್ಲಮ್ಮ, ಅಲ್ರಿ ಅಲ್ಲಿ ಹೋಗಿ ಆ ಕಡೆ ಹೋಗಿಂಗಿಲ್ರಿ, ಇಲ್ಲ ಆಟ ಆಡ್ತೀವಿ. ಕಾಂಪೌಂಡ್ ಬೇಕಾ ನಿಮಗೆ? ಇದಿಷ್ಟು ಅಂದರೆ ಪುಟಾಣಿ ಮಕ್ಕಳು, ಅಂದರೆ 1ರಿಂದ 5ನೇ ಕ್ಲಾಸ್ ತರಗತಿಗೆ ಓದ್ತಕ್ಕಂತಹ ಮಕ್ಕಳು ಒಂದು ಕಡೆ ಕಾಂಪೌಂಡನ್ನು ಅರ್ಧಂಬರ್ಧ ಮಾಡಿದ್ದಾರೆ, ಇನ್ನೊಂದು ಕಡೆ ಕಾಂಪೌಂಡೇ ಇಲ್ಲ. ಹೀಗಾಗಿ ಬೃಹತ್ ಆಕಾರದ ಕೆರೆ ಇರೋ ಹಿನ್ನೆಲೆಯಲ್ಲಿ ಇದು ಒಂದು ರೀತಿ ಕುಡುಕರ ಮದ್ಯಪ್ರಿಯರ ಅಡ್ಡೆ ಆಗಿರುವಂಥದ್ದು. ಹೀಗಾಗಿ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಸರ್ಕಾರ ಕೂಡ ಕಿವಿಗೊಡ್ತಾ ಇಲ್ಲ. ಹೀಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತು, ಜಿಲ್ಲಾಡಳಿತ ಎಚ್ಚೆತ್ತು, ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಒಂದು ರೀತಿ ರಕ್ಷಣೆ ಒದಗಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರೆಯ ಪಬ್ಲಿಕ್ ಟಿವಿ, ಹಾವೇರಿ.